ಒಂದು ಮಾತನ್ನು ನೀವು ಯಾವ ಪಾರ್ಟಿಯವರೋ ಯಾವ ಸಿದ್ಧಾಂತದವರೋ ಏನೇ ಆಗಿರ್ರಿ, ಟಾಲರೆನ್ಸ್ ಟುವರ್ಡ್ಸ್ ಟೆರರಿಸಮ್ ಈಸ್ ಮಿನಿಮಲ್ ಇನ್ ದಿಸ್ ಕಂಟ್ರಿ ನೌ. ಒಪ್ಪಿಕೊಳ್ಳಬೇಕಾದ ಸತ್ಯ. ಭಯೋತ್ಪಾದನೆಯ ಬಗೆಗಿನ ಸಹನೆ ಮಿನಿಮಮ್ ಇದೆ ನಮಗೀಗ. ಸಹಿಸ್ಕೊಳ್ಳೋದಿಲ್ಲ ನಾವು ಅದನ್ನು. ಎಕ್ಸ್ಟರ್ನಲ್ ಥ್ರೆಟ್ ಟು ಇಂಟರ್ನಲ್ ಥ್ರೆಟ್ ವಿಷಯದಲ್ಲಿ ಆ ಸಹನೆಯ ಪ್ರಮಾಣ ಒಂದೊಂದು ಕಾಲದಲ್ಲಿ ಜಾಸ್ತಿ ಇತ್ತು, ಒಂದೊಂದು ಕಾಲದಲ್ಲಿ ಕಡಿಮೆ ಇದೆ. ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಪಾರ್ಟಿ ವಾಸ್ ರೂಲಿಂಗ್. ಯಾವುದೇ ಪಕ್ಷ ಆಡಳಿತ ನಡೆಸ್ತಾ ಇರಲಿ. ನಾವು ಟೈಮ್ ಪೀರಿಯಡನ್ನು ಹೇಳಿದ್ವಿ ನಿಮಗೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶವನ್ನು ಆಳ್ತಾ ಇದ್ದ ಅವಧಿಯಿಂದ ಇಂದಿರಾ ಗಾಂಧಿಯವರು ದೇಶವನ್ನು ಆಳ್ತಾ ಇದ್ದ ಅವಧಿಯ ತನಕ ಸಹಿಸ್ಕೊಂಡಿಲ್ಲ ನಾವು ಥ್ರೆಟ್ಟನ್ನು. ಯಾರು ಅಕ್ಕಪಕ್ಕ ದೇಶದವ್ರು ಏನಾದ್ರು ಮಾಡಿದ್ರು ವಾಪಸ್ ಕೊಟ್ಟಿದ್ದೀವಿ, ಅವ್ರಿಗೆ ಸರಿಯಾಗಿ ಕೊಟ್ಟಿದ್ದೀವಿ. 1965ರ ಭಾರತ ಪಾಕಿಸ್ತಾನ ಯುದ್ಧ ಲಾಹೋರ್ ತನಕ ಹೋಯ್ತು ನಮ್ಮ ಸೇನೆ. 1971 ಇಂದಿರಾ ಗಾಂಧಿ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಾಕ್ಬಿಟ್ರು. ಬಾಂಗ್ಲಾದೇಶದ ಉದಯ. ವಿ ವರ್ ಇಂಟಾಲರೆಂಟ್. ಭಯೋತ್ಪಾದನೆ, ಹೊರಗಿನ ಥ್ರೆಟ್ಟು ಸಹಿಸಿಕೊಳ್ಳೋದಿಲ್ಲ ನಾವು ಅಂತ. ಅದಾದಮೇಲೆ ಏನೋ ಒಂದು ಮಂಕು ಕವಿತು ದೇಶಕ್ಕೆ. ಹೌದಾ, ಬರ್ತೀರಾ, ಹೊಡಿತೀರಾ, ಹೊಡೀರಿ, ಆಯಿತು, ಹೋಗಿ. ಮಂಕು ಕವಿದ್ಬಿಡ್ತು. ಇಂದಿರಾ ಗಾಂಧಿ ಅವರ ನಂತರ ಮತ್ತೊಂದು ಅಣ್ವಸ್ತ್ರ ಪರೀಕ್ಷೆ ಮಾಡೋದಕ್ಕೆ PV ನರಸಿಂಹರಾಯರು ತಯಾರಾಗಿದ್ದರು. ಒಂದು ಸಲ ಅಮೇರಿಕ ಯಾಕೆ ಹಿಂಗ್ಯಾಕೆ ಮಾಡ್ತಾ ಇದ್ದೀರಿ ಅಂದರೆ ನಿಲ್ಲಿಸ್ಬಿಟ್ವಿ ನಮ್ಮ ಪ್ರೋಗ್ರಾಮನ್ನು. ನಿಲ್ಲಿಸ್ಬಿಟ್ವಿ. ಪ್ಲೇನ್ ಹೈಜಾಕ್ ಮಾಡಿ ಹೋಗಿ ಕಂದಹಾರ್ನಲ್ಲಿ ನಿಲ್ಲಿಸ್ಕೊಂಡ್ರು ಅವರು. ಮೌಲಾನಾ ಮಸೂದ್ ಅಜರ್ನ ಉಳಿದವ್ರನ್ನ ಬಿಟ್ಟು ಜನನ ಕರ್ಕೊಂಬಂದ್ವಿ ನಾವು. ಆಪರೇಷನ್ ಎಂಟೆಬೆ ರೀತಿಯಲ್ಲಿ ಇಸ್ರೇಲ್ ಏನು ಮಾಡ್ತಲ್ಲ ಅದನ್ನು ಮಾಡಬಹುದಾ ಅಂತ ಯೋಚನೆನಾರು ಆಯಿತೋ ಇಲ್ಲವೋ ದೇವ್ರಿಗೆ ಗೊತ್ತು. 26/11 ಕರಾಚಿಯಿಂದ ಮುಂಬೈಗೆ ಬಂದು 177 ಜನರನ್ನು ಹೊಡೆದಾಕಿದ್ರು. 168 ಜನ ನಾಗರಿಕರದರಲ್ಲಿ. ಏನು ಮಾಡ್ತು ಭಾರತ? ಪ್ರೆಸ್ ಸ್ಟೇಟ್ಮೆಂಟ್ ಬಿಟ್ಟರೆ, ಕಡಿನಿಂದ ಕರೆಂಗೆ ಅನ್ನೋದು ಬಿಟ್ಟರೆ ಇನ್ನೇನು ಮಾಡ್ತು ಭಾರತ? ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗಿಬಿಡ್ತಲ್ರಿ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶದ ಸಂಸತ್ತು ಪ್ರಜಾಪ್ರಭುತ್ವದ ದೇವಸ್ಥಾನ. ಯಾವ ಮೌಲಾನಾ ಮಸೂದ್ ಅಜರ್ನ ಪ್ಲೇನ್ ಹೈಜಾಕ್ ಆದಾಗ ಬಿಟ್ಟು ಕಳಿಸಿದ್ವು, ಅವನು ಅಲ್ಲಿ ಹೋಗಿ ಕೂತ್ಕೊಂಡು ಜೈಷೆ ಮೊಹಮ್ಮದ್ ಅನ್ನುವ ಸಂಘಟನೆ ಮಾಡಿ ಭಯೋತ್ಪಾದಕರನ್ನು ಕಳಿಸಿ ದಾಳಿ ಮಾಡಿಸ್ದ. ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ 1.5 ತಿಂಗಳು ಟೈಮ್ ತಗೊಂಡು ಇಡೀ ಸೇನೆನ ಬಾರ್ಡರ್ಗೆ ಮೂವ್ ಮಾಡಿದ್ವಿ ನಾವು. ಆಮೇಲೆ ಬೇಡ ಬಿಡಿ, ಆಮೇಲೆ ಯಾವಾಗಾರು ನೋಡೋಣ ಅಂತ ವಾಪಸ್ ಬಂದ್ವಿ. ದ್ಯಾಟ್ ವಾಸ್ ದ ಟಾಲರೆನ್ಸ್ ಲೆವೆಲ್ ಇನ್ ದಿಸ್ ಕಂಟ್ರಿ ಟುವರ್ಡ್ಸ್ ಟೆರರಿಸಮ್. ಉರಿ ಅಟ್ಯಾಕ್ ಆದಮೇಲೆ ಉರಿ ಅಟ್ಯಾಕ್ ತನಕನೂ ಅವಕಾಶಗಳನ್ನು ಕೊಡಲಾಯ್ತಲ್ಲ ಪಾಕಿಸ್ತಾನಕ್ಕೆ. ಪಠಾಣ್ಕೋಟ್ ಮೇಲೆ ಭಯೋತ್ಪಾದಕರ ದಾಳಿ ಆದಾಗ ಪಾಕಿಸ್ತಾನದ ಒಂದು ತಂಡವನ್ನು ಪಠಾಣ್ಕೋಟ್ ಏರ್ಬೇಸ್ ಒಳಗೆ ಬಿಟ್ಕೊಂಡ್ವಿ ನಾವು. ಬನ್ನಿ ನೋಡ್ರಿ ಇಲ್ಲಿ ನಿಮ್ಮವ್ರು ಮಾಡಿದ್ದಾರೆ ಹಿಂಗೆಲ್ಲ ಅಂತ. ಅದಾದಮೇಲೆ ಉರಿ ಅಟ್ಯಾಕ್ ಆಯಿತು. ಇನ್ನು ಸಹಿಸ್ಕೊಳ್ಳಂಗಿಲ್ಲಪ್ಪ, ಮುಗೀತು, ನಮ್ಮ ತಾಳ್ಮೆ ಮುಗೀತು. ಉರಿ ಅಟ್ಯಾಕಿಗೆ ಪ್ರತೀಕಾರ ಸರ್ಜಿಕಲ್ ಸ್ಟ್ರೈಕು, ಪುಲ್ವಾಮಾ ಅಟ್ಯಾಕಿಗೆ ಪ್ರತೀಕಾರ ಏರ್ ಸ್ಟ್ರೈಕು. ಆ ಎರಡೂ ದಾಳಿಗಳಾದಾಗ ಭಾರತದಲ್ಲೇ ಕೆಲವರು ಸಾಕ್ಷಿಗಳನ್ನು ಕೇಳಿದ್ರು. ಏನಾಗಿದೆ, ಏನಾಗೇ ಇಲ್ಲ, ಸುಮ್ಮನೆ ಹೇಳ್ತೀರಿ, ಎಲೆಕ್ಷನ್ ಗಿಮಿಕ್ಕು, ಅದು ಇದು ಎಲ್ಲ ಹೇಳಿದ್ರು. ಈ ಸಲ ಆಪರೇಷನ್ ಸಿಂಧೂರ. ಪ್ರೂಫ್ ಬೇಕಾ? ಅಲ್ಲೇ ಇದೆ, ನೋಡ್ಕೊಳ್ಳಿ ಅಂತ. ಹಿಂಗಿದೆ ಕಥೆ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.